ಸುಬ್ರಹ್ಮಣ್ಯ ಅಂತ. ಹಿಮಾಂಶು. ಸ್ಪೆಸಿಯಾಗಿ ನಾಟಿ ಸ್ಟೈಲ್ ಐಟಮ್ಸ್ ಎಲ್ಲ ಸಿಗುತ್ತೆ. ಹಂಗಂದರೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಆಗಿರಲಿ ಸರಿ, ಚಿಕನ್ ರೋಸ್ಟು, ಚಿಕನ್ ಬಿರಿಯಾನಿ, ಮಶ್ರೂಮ್ ಕಬಾಬು, ಚಿಕನ್ ಬಿರಿಯಾನಿ, ಆ ಥರ ಜಾಸ್ತಿ ವೆರೈಟೀಸ್ ಇರುತ್ತೆ. ಒಂದು ಲಿಮಿಟೆಡ್ ವೆರೈಟೀಸೇ ಬಟ್ ತುಂಬಾ ಸ್ಪೆಷಲಾಗಿ ಮಾಡ್ತಾ ಇದ್ದಾರೆ. ನನ್ನ ಚಿಕ್ಕ ವಯಸ್ಸಿಂದ ಒಂದು ಸ್ವಲ್ಪ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ ಇತ್ತು. ಓಕೆ, ಕುಕ್ ಮಾಡ್ತಾ ಇದೆ. ನನ್ನ ರೆಸ್ಟೋರೆಂಟ್ ಒಂದು ಡ್ರೀಮು. ಸೊ ಇವಾಗ ಅವ್ರ ಹತ್ರ ಫಾಸ್ಟ್ ಫುಡ್ ಡಿಶಸ್ ಎಲ್ಲ ತರಿಸ್ಬಿಟ್ಟಿದ್ದೀವಿ. ಆ್ಯಂಬಿಯನ್ಸ್ ನೋಡೋಕೆ ಹೋದ್ರೆ ಒಂದು ಹೈಲೈಟ್ ಅಂತಲೇ ಹೇಳಬೇಕು. ಇದು ಬಿರಿಯಾನಿ ಮಸಾಲೆ ಬಂದು. ಸೊ ಇದರಲ್ಲಿ ಹೋಗೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾಟಿದೆ. ಸ್ಪೆಸಿಯಾಗಿ ಒಂದು ಫುಲ್ ಪ್ಲೇಟ್ ತಗೊಳ್ಳಿ, ಸೀರಿಯಸ್ಲಿ ಸ್ಯಾಟಿಸ್ಫೈ ಆಗಿರುತ್ತೆ. ಈಗ ಮಟನ್ ಬಿರಿಯಾನಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಮಟನ್ ಇಷ್ಟಪಡೋರಿಗೆ, ಮಟನ್ನೇ ಬೇಕು ಅಂತಿರೋರಿಗೆ ಸೀರಿಯಸ್ಲಿ ಡಿಸಪಾಯಿಂಟ್ ಆಗೋಲ್ಲ, ಅಷ್ಟು ಸೂಪರಾಗಿರುತ್ತೆ. ಮಟನ್ ಬಿರಿಯಾನಿ ಅಂತೂ ಹೈಲಿ ರೆಕಮೆಂಡೆಡು. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಕುರುಕು ನಾಟಿ ಸ್ಟೈಲ್ ಅಂತ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಇವ್ರ ಆ್ಯಂಬಿಯನ್ಸ್ ಬಗ್ಗೆ ಹೇಳಲೇಬೇಕು ಗೈಸ್. ಆ್ಯಂಬಿಯನ್ಸ್ ನೋಡೋಕೆ ಹೋದ್ರೆ ಒಂದು ಹೈಲೈಟ್ ಅಂತಲೇ ಹೇಳಬೇಕು. ತುಂಬಾ ಬ್ಯೂಟಿಫುಲ್ ಆಗಿ ರೆಡಿ ಮಾಡಿದ್ದಾರೆ. ಸೊ ಯೂಶ್ವಲಿ ಒಂದು ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಬಂದರೆ ಆರಾಮಾಗಿ ಕೂತ್ಕೊಂಡು ಡೈನಿಂಗ್ ಮಾಡ್ಕೊಂಡು ಹೋಗ್ಬೋದು. ಲಂಚು ಡಿನ್ನರ್ ಅಂತ ಅಂದ್ಬಿಟ್ಟು ಮಜವಾಗಿರುತ್ತೆ. ಸೊ ಲೊಕೇಶನ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ HRBR ಲೇಔಟ್ ಸೆಕೆಂಡ್ ಬ್ಲಾಕ್, ಕಲ್ಯಾಣ್ ನಗರು. ಸೊ ಹತ್ರ ಕಮ್ಮನಹಳ್ಳಿ ಕೂಡ ಇದೆ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಇಲ್ಲಿ ನೋಡೋಕೆ ಹೋದರೆ ನಿಮಗೆ ಬಿಸಿಯಾಗಿ ನಾಟಿ ಸ್ಟೈಲ್ ಐಟಮ್ಸ್ ಎಲ್ಲ ಸಿಗುತ್ತೆ. ಹಂಗಂದರೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಆಗಿರಲಿ ಸರಿ, ಚಿಕನ್ ರೋಸ್ಟು, ಚಿಕನ್ ಬಿರಿಯಾನಿ, ಮಶ್ರೂಮ್ ಕಬಾಬು, ಚಿಕನ್ ಬಿರಿಯಾನಿ, ಆ ಥರ ಜಾಸ್ತಿ ವೆರೈಟೀಸ್ ಇರುತ್ತೆ. ಒಂದು ಲಿಮಿಟೆಡ್ ವೆರೈಟೀಸೇ ಬಟ್ ತುಂಬಾ ಸ್ಪೆಷಲಾಗಿ ಮಾಡ್ತಾ ಇದ್ದಾರೆ. ಸೊ ಒಳಗೋಗ್ಬಿಟ್ಟು ತಿಳಿಸ್ಕೊಡ್ತೀನಿ, ಒಂದು ಕಿಚನ್ ಟೂರು ಕೂಡ ತೋರಿಸ್ಕೊಡ್ತೀನಿ ಹೇಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಹೋಗ್ಬಿಟ್ಟು ಬಿಸಿಯಾಗಿ ನಾನ್ ವೆಜಿಟೇರಿಯನ್ ಬ್ಯಾಟಿಂಗ್ನ ಮಾಡೋಣ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಸಂಡೇ, ಮಂಡೇ, ವೆನ್ನೆಸ್ಡೇ ಆ ಥರ ಯಾವ ದಿನ ಅಲ್ಲ ನೀವು ನಾನ್ ವೆಜ್ ತುಂಬ ಕ್ರೇವ್ ಆಗುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ರಲ್ಲಿ ಹೇಳಿ. ಹೋಗ್ಬಿಟ್ಟು ಬಿಸಿ ನಾನ್ ವೆಜಿಟೇರಿಯನ್ ತಿನ್ನೋಣ ಬನ್ನಿ. ನಮಸ್ಕಾರ. ನಮಸ್ತೆ. ಹಲೋ ಸರ್, ನಿಮ್ಮ ಹೆಸರು? ಸುಬ್ರಹ್ಮಣ್ಯ ಅಂತ. ನಿಮ್ಮ ಹೆಸರು? ಹಿಮಾಂಶು. ಓಕೆ, ಯಾವಾಗ ಶುರು ಆಗಿದೆ ಈ ಹೋಟೆಲ್? ಹೇಗೆ ಶುರು ಆಯಿತು? 1 ಮಂತ್ ಬ್ಯಾಕ್ ಶುರು ಆಗಿದ್ದು. ಆ್ಯಕ್ಚುಲಿ ಇದು ಪ್ಯಾಷನ್ ಅಂತ ಸ್ಟಾರ್ಟ್ ಮಾಡಿದ್ದು ನಾನು ರೆಸ್ಟೋರೆಂಟ್ನ. ಇದು ನನ್ನ ಚಿಕ್ಕ ವಯಸ್ಸಿಂದ ಒಂದು ಸ್ವಲ್ಪ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ ಇತ್ತು. ಓಕೆ, ಕುಕ್ ಮಾಡ್ತಾ ಇದೆ. ನನ್ನ ರೆಸ್ಟೋರೆಂಟ್ ಒಂದು ಡ್ರೀಮು. ಸೊ ಹಾಗಾಗಿ ಶುರು ಮಾಡಿದ್ದು. ಓಕೆ, ನೈಸ್. ಸೊ ನಿಮ್ಮಲ್ಲಿ ಸ್ಪೆಷಲ್ ವೆರೈಟೀಸ್ ಎಲ್ಲ ಏನು ಸಿಗುತ್ತೆ? ಸರ್, ಮಾಡೋದೇ ಲಿಮಿಟೆಡ್ ಐಟಮ್ಸು. ಸೊ ಈಚ್ ಆ್ಯಂಡ್ ಎವ್ರಿ ಐಟಮ್ಸ್ನೂ ಸ್ಪೆಷಲಾಗೇ ಮಾಡೋದು. ಓಕೆ, ಆ್ಯಂಡ್ ಈಗ ಮಟನ್ ಬಿರಿಯಾನಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ವೆಡ್ನಸ್ಡೇಸ್ ಆ್ಯಂಡ್ ಸಂಡೇಸ್ ಇರುತ್ತೆ ಮಟನ್ ಬಿರಿಯಾನಿ. ಓಕೆ, 2 days ಇರುತ್ತೆ. ಸೊ ಮಟನ್ ಎಲ್ಲ ಎಲ್ಲಿಂದ ತರಿಸ್ತಿರೋದು? ಸರ್, ಮಟನ್ ಇಲ್ಲೇ ಹೋಲ್ಸೇಲ್ ವೆಂಡರ್ಸ್ ಇದ್ದಾರೆ. ಆ್ಯಂಡ್ ಚಿಕನ್ನು ಟೆಂಡರ್ ಚಿಕನ್ನು. ಓಕೆ ಓಕೆ. ಸೊ ಪ್ರತಿಯೊಂದು ಅಡುಗೆ ಎಲ್ಲ ಯಾರು ಮಾಡ್ತಾ ಇರೋದು? ಅಡುಗೆ ಎಲ್ಲ ಪ್ರಶಾಂತ್ ಅಂತ, ಇವರು ಶೆಫು. ಓಕೆ, ಸೊ ಈಸ್ ದ ಮೇನ್ ಶೆಫ್ ಅಂತೀರಾ? ಓಕೆ ಓಕೆ. ಸೊ ರೆಸಿಪೀಸ್ ಎಲ್ಲ ಹೇಗೆ ನಿಮಗೆ ಇನ್ವೆಂಟ್ ಆಗಿದ್ದು? ಈ ಥರ ಚಿಲ್ಲಿ ಚಿಕನ್ ಆಗಿರಲಿ ಅದನ್ನೆಲ್ಲ ಯಾವ ಥರ ನೀವು ರೆಸಿಪಿ ಮಾಡ್ತಾ ಇದ್ದೀರಾ? ರೆಸಿಪೀಸ್ ಬಂದು ಆ್ಯಕ್ಚುಲಿ ನನ್ನ ಫ್ರೆಂಡು ನಾನು ಡಿಸ್ಕಸ್ ಮಾಡಿದ್ದು. ಓಕೆ, ತುಂಬ ಚೆನ್ನಾಗಿ ಬಂತದು. ಸೊ ಬಿರಿಯಾನಿ ಮಸಾಲೆದ್ದು ಅವನದೇ ರೆಸಿಪಿ ಇರೋದು. ಓಕೆ, ತುಂಬ ಚೆನ್ನಾಗಿ ಬಂದಿದೆ ಅದನ್ನು. ಹಾಂ ಹಾಂ ಹಾಂ. ಸೊ ಎಲ್ಲ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಸೂಪರ್. ಒಟ್ಟು ಎಷ್ಟು ವೆರೈಟಿ ನೀವು ಮಾಡ್ತಿದ್ದೀರಾ? ಏನೆಲ್ಲ ಅದಿದೆ? ಆಂಧ್ರ ಚಿಲ್ಲಿ ಚಿಕನ್ ಇರುತ್ತೆ, ಚಿಕನ್ ರೋಸ್ಟ್ ಇದೆ, ಚಿಕನ್ ಕಬಾಬ್ ಇದೆ, ಚಿಕನ್ ಬಿರಿಯಾನಿ, ಮಶ್ರೂಮ್ ಕಬಾಬ್, ಮಶ್ರೂಮ್ ಬಿರಿಯಾನಿ, ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ. ಓಕೆ, ಸೂಪರ್. ಸೊ ಟೈಮಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತೀರಿ? ಸರ್, ಟೈಮಿಂಗ್ಸ್ 12:30 ಹಾಂ ಹಾಂ. 11 ತನಕ ಇರುತ್ತೆ ಸರ್. ಓಕೆ ಓಕೆ. ಅಡ್ರೆಸ್ಸು? ಅಡ್ರೆಸ್ ಗೈರಸ್ ಆಪೋಸಿಟ್ ರೋಡ್, ಸೆಕೆಂಡ್ ಬ್ಲಾಕ್, HRBR ಲೇಔಟ್, ಕಲ್ಯಾಣ್ ನಗರ್. ಕಲ್ಯಾಣ ನಗರ, ನಿಯರ್ ಬೈ ರಾಜ್ಕುಮಾರ್ ಪಾರ್ಕ್. ರಾಜ್ಕುಮಾರ್ ಪಾರ್ಕ್ ಲ್ಯಾಂಡ್ ಮಾರ್ಕ್. ಓಕೆ ಓಕೆ, ನೈಸ್. ಓಕೆ, ಹಾಗೆ ನಮ್ಮ ಸ್ವಲ್ಪ ಕಿಚನ್ ಟೂರ್ ತೋರಿಸ್ಕೊಡ್ತೀನಿ ಸರ್, ಏನೆಲ್ಲ ಮಾಡ್ತೀರಾ ಅಂತ ಸರ್ ಹೇಳ್ಕೊಡಿ. ಸೊ ಇವಾಗ ಏನಿದೆ ಇದೆಲ್ಲ ಮಸಾಲ ಸರ್? ಇದು ಬಿರಿಯಾನಿ ಮಸಾಲೆ ಬಂದು. ಸೊ ಇದರಲ್ಲಿ ಹೋಗೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾಟಿದೆ. ಲೈಕ್ ಕೊರಿಯಂಡರ್ ಸೊಪ್ಪು, ಆಮೇಲೆ ಮಿಂಟು, ಆ್ಯಂಡ್ ಗರಂ ಮಸಾಲ ನಾವೇ ಪ್ರಿಪೇರ್ ಮಾಡೋದು ಪ್ರತಿಯೊಂದೂ. ಗರಂ ಮಸಾಲ ನೀವೇ ರೆಡಿ? ನಾವೇ ರೆಡಿ ಮಾಡೋದು. ಓಕೆ. ಸೊ ಕಂಪ್ಲೀಟ್ಲಿ ಟೊಮೆಟೊ ಎಲ್ಲ ನೀಟಾಗಿ ನಾಟಿದೆ ತರೋದು ಹೋಗಿ. ಓಕೆ. ಸೊ ಇದು ಬಿರಿಯಾನಿ ಮಸಾಲೆ ಹೀಗೆ ಬರುತ್ತೆ. ಓಕೆ. ಇದಕ್ಕೆ ಯಾವುದೇ ರೀತಿ ಕಲರು ಏನೂ ಆ್ಯಡ್ ಮಾಡಲ್ಲ. ಸೊ ನೋ ಆರ್ಟಿಫಿಷಿಯಲ್ ಕಲರ್. ಓಕೆ ಓಕೆ ಸರ್. ಸೊ ಈವ್ನಿಂಗ್ ಅಲ್ಲಿ ಕೂಡ ನಿಮ್ಮ ಮೆನು ಇದೆ ಸರ್? ಹಾಂ, ಈವ್ನಿಂಗಲ್ಲಿ ಬರ್ಗರ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಇವತ್ತಿಂದ. ಆ್ಯಂಡ್ ಚಿಕನ್ ಪಾಪ್ಕಾರ್ನ್ ಇರುತ್ತೆ. ಓಕೆ. ಫ್ರೆಂಚ್ ಫ್ರೈಸ್ ಇರುತ್ತೆ. ಇನ್ನೊಂದು ಸ್ವಲ್ಪ ಮುಂದೆ ಆ್ಯಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಓಕೆ ಓಕೆ. ಸೊ ಪ್ರತಿಯೊಂದು ನಾಟಿ ಸ್ಟೈಲ್ ಒಂದೇ ಕಡೆ ಸಿಗುತ್ತೆ, ಸೇಮ್ ಟೈಮ್ ಲೈಕ್ ಸ್ನಾಕ್ಸ್ ಅಂತ ಬರ್ಗರ್ಸ್ ಆರ್ ಈವ್ನಿಂಗ್ ಲೈಕ್ ಚಿಕನ್ ಪಾಪ್ಕಾರ್ನ್ ಕೂಡ ಸಿಗುತ್ತೆ. ಸೂಪರ್ ನೈಸ್ ಟಾಕಿಂಗ್ ಟು ಯು ಆಸ್ ವೆಲ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀಲಿ ಅಂತ ನಮ್ಮ ಕಡೆನೂ ಆಲ್ ದಿ ಬೆಸ್ಟ್ ಅಂಡ್ ಬೆಸ್ಟ್ ವಿಶಸ್. ಆಲ್ ದಿ ಬೆಸ್ಟ್.
ಸೊ ಗೈಸ್, ಸೊ ಇವಾಗ ಅವ್ರ ಹತ್ರ ಫಾಸ್ಟ್ ಮೂವಿಂಗ್ ಡಿಶಸ್ ಎಲ್ಲ ತರಿಸ್ಬಿಟ್ಟಿದ್ದೀವಿ. ಸೊ ಏನೆಲ್ಲ ಇದೆ ಅಂತ ಹೇಳಿದ್ರೆ 4 ವೆರೈಟಿ ಸ್ಟಾರ್ಟರ್ ಇದೆ. ಸೊ ಫಸ್ಟ್ ನಮ್ಮ ಹತ್ರ ಚಿಕನ್ ಕಬಾಬ್ ಇದೆ ಗೈಸ್. ಚಿಕನ್ ಕಬಾಬು, ಚಿಕನ್ ರೋಸ್ಟು, ಮಶ್ರೂಮ್ ಕಬಾಬು, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನು, ಹಂಗೆ ಚಿಕನ್ ಬಿರಿಯಾನಿ ಕೂಡ ಇದೆ. ಚಿಕನ್ ಬಿರಿಯಾನಿ ಆದಮೇಲೆ ಮಶ್ರೂಮ್ ಬಿರಿಯಾನಿ ಇದೆ. ಮಶ್ರೂಮ್ ಬಿರಿಯಾನಿ ಆದಮೇಲೆ ವೆನ್ನೆಸ್ಡೇ ಮತ್ತು ಸಂಡೇ ಸ್ಪೆಷಲ್ ಆದಂಥ ಮಟನ್ ಬಿರಿಯಾನಿ. ಸೊ ಫಸ್ಟ್ ಕಬಾಬೇ, ನಾವು ಏನೇ ತೊಗೊಂಡ್ರು ನಾವು ಕಬಾಬ್ ಬಾಯ್ಸ್, ಅದಕ್ಕೋಸ್ಕರ ಕಬಾಬ್ ತೊಗೊಂಡಿದ್ದೀನಿ. ಕಬಾಬ್ ಅಂತೂ ಬ್ರೇಕ್ ಮಾಡಿದ್ರೆ ಗೈಸ್, ಇಲ್ಲಿ ನೋಡ್ತಿದ್ದೀರಾ ಚೂಸಿಯಾಗಿ ಬ್ರೇಕ್ ಆಗುತ್ತೆ ಗೈಸ್. ಎಷ್ಟು ಸೂಪರ್ ಜ್ಯೂಸಿಯಾಗಿದೆ. ಬಂದಿದ್ದ ತಕ್ಷಣ ಬಿಸಿ ಬಿಸಿಯಾಗಿ ಕೊಡ್ತಾರೆ. ಬಿಸಿ ಬಿಸಿಯಾಗಿ ಒಂದು ಫುಲ್ ಪ್ಲೇಟ್ ತೊಗೊಳ್ಳಿ, ಸೀರಿಯಸ್ಲಿ ಸ್ಯಾಟಿಸ್ಫೈಂಗ್ ಆಗಿರುತ್ತೆ. ಇನ್ನೊಂದು ಮೇನ್ ಆಫರ್ ನೋಡೋಕೆ, ಚಿಕನ್ ಬಿರಿಯಾನಿ ಒಂದು ತೊಗೊಂಡ್ರೆ ಒಂದು ಕಬಾಬು ಕೂಡ ಫ್ರೀ ಕೊಡ್ತಾ ಇದ್ದಾರೆ. ಒಂದು ಚಿಕನ್ ಬಿರಿಯಾನಿಗೆ ಒಂದು ಕಬಾಬು, ಸೇಮ್ ವೈಸ್ ಒಂದು ಮಶ್ರೂಮ್ ಬಿರಿಯಾನಿ ತೊಗೊಂಡ್ರೆ ಒಂದು ಮಶ್ರೂಮ್ ಕಬಾಬು ಕೂಡ ಫ್ರೀ ಕೊಡ್ತಾ ಇದ್ದಾರೆ. ಸೊ ಪಕ್ಕದಲ್ಲಿ ಚಿಕನ್ ರೋಸ್ಟ್, ಇದಂತೂ ಬೋನ್ಲೆಸ್ ಪೀಸಸಲ್ಲಿ ಮಾಡಿರ್ತಾರೆ. ಸೊ ಬೋನ್ಲೆಸ್ ಪೀಸಸಲ್ಲಿ ನೋಡೋಕೆ ಹೋದರೆ ನಿಮಗೆ ಹಂಗೆ ಚಿಕನ್ ರೋಸ್ಟು ನಾಟಿ ಸ್ಟೈಲ್ ಮಸಾಲಾಸು, ಇಷ್ಟೊಳಗೆ ಕೊತ್ತಂಬರಿ, ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ ಅದನ್ನೆಲ್ಲ ಹಾಕಿ ಮಾಡಿರೋ ಒಂದು ಮಸಾಲ, ಬೋನ್ಲೆಸ್ ಪೀಸು ಕಿಡ್ಸ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಥರ ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಅಂತಲೇ ಹೇಳ್ಬೋದು. ಎಲ್ಲರೂ ನೋಡೋಕೆ ಹೋದರೆ ನಾನ್ ವೆಜ್ ತಿನ್ನುವಾಗ ಒಬ್ಬರು ಅಟ್ಲೀಸ್ಟು ವೆಜಿಟೇರಿಯನ್ ಫ್ರೆಂಡ್ ಇರ್ತಾರೆ. ಅವ್ರಿಗೋಸ್ಕರ ಮಶ್ರೂಮ್ ಕಬಾಬ್ ಇದೆ. ಮಶ್ರೂಮ್ ಕಬಾಬ್ ಟ್ರೈ ಮಾಡೋಣ. ಸೇಮ್ ಕಬಾಬ್ ಮಸಾಲ, ಚಿಕನ್ ಕಬಾಬ್ ಏನಾಗ್ತಾರೋ ಅದೇ ಥರ ಮಶ್ರೂಮ್ ಕಬಾಬ್ಗೆ ಒಂದು ಮಸಾಲ, ಸೆಟ್ ಆಫ್ ಮಸಾಲಾಸ್ ಇರುತ್ತೆ. ಅದೇ ಮಸಾಲಾಸ್ ಯೂಸ್ ಮಾಡ್ತಾ ಇದ್ದಾರೆ, ಬಟ್ ಸಪ್ರೇಟ್ ಪಾತ್ರೆ ಯೂಸ್ ಮಾಡ್ತಾ ಇದ್ದಾರೆ. ಎಣ್ಣೆನೂ ನೋಡೋಕೋರೆ ಫ್ರೀಡಮ್ ಆಯಿಲ್ ಎಣ್ಣೆ, ಕ್ಲೀನ್ ಪ್ಯೂರ್ ಎಣ್ಣೆ. ನಾನು ನೋಡಿರಬೇಕು ಮೇಕಿಂಗ್ಗಳಲ್ಲಿ ಸೂಪರು. ಪಕ್ಕದಲ್ಲಿ ಚಿಲ್ಲಿ ಚಿಕನ್ ಗೈಸ್, ಖಾರದಂಥ ಚಿಕನ್ ಇಲ್ಲಿದೆ. ಚಿಕನ್ನ ಬ್ರೇಕ್ ಮಾಡಿ ತೋರಿಸ್ಬೇಕು ಅಂತಂದರೆ ಸಿಕ್ಕಾಪಟ್ಟೆ ಸಾಫ್ಟಾಗಿರುತ್ತೆ. ಮೇಲೆ ಹಸಿಮೆಣ್ಸಿನ್ಕಾಯಿ ಫ್ಲೇವರ್ ಹಂಗೆ ಎದ್ದು ಕಾಣಿಸ್ತಾ ಇದೆ. ಕರಿಬೇವು ಸೊಪ್ಪು, ಗ್ರೇವಿ ಎಲ್ಲ ಆ್ಯಕ್ಚುಲಿ ಹೋಗ್ತಾರೆ ಚಿಲ್ಲಿ ಚಿಕನ್ ಗ್ರೇವಿ ಖಾರವಾದಂಥ ಲವರ್ಸ್ಗೆ, ಸ್ಪೈಸಿ ಲವರ್ಸ್ಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ಲೈಕ್ ಎಷ್ಟೋ ಜನ ಕುಷ್ಕಾ ಕಬಾಬ್ ತೊಗೋತಾರೆ, ಸ್ವಲ್ಪ ಜನ ಚಿಕನ್ ಬಿರಿಯಾನಿಗೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ತೊಗೊಂಡು ಆ ಗ್ರೇವಿ ಮಿಕ್ಸ್ ಮಾಡ್ಕೊಂಡು ತಿಂತಾರೆ. ಸೊ ನಾನು ಒನ್ ಆಫ್ ದಿ ಪರ್ಸನ್ ಅದು. ಈಗ ಬಿರಿಯಾನಿ ಟ್ರೈ ಮಾಡೋಣ. ಸೊ ಫಸ್ಟು ವೆಜಿಟೇರಿಯನಲ್ಲಿ ಹೋಗೋಣ. ಸೊ ವೆಜಿಟೇರಿಯನ್ ನೋಡ್ತಾರೆ ಮಶ್ರೂಮ್ ಬಿರಿಯಾನಿ ಇದೆ. ಸೊ ಮೇಲೆ ಹಂಗೆ ಮಶ್ರೂಮ್ ಎದ್ದು ಕಾಣಿಸ್ತಾ ಇದೆ. ಮಶ್ರೂಮ್ ಜೊತೆಗೆ ತೊಗೊಂಡು ಒಂದು ಬೈಟ್ ಹೋಗೋಣ, ಒಂದು ದೊಡ್ಡ ಬೈಟು. ನೈಸ್. ವೈ ಶುಡ್ ನಾನ್ ವೆಜಿಟೇರಿಯನ್ ಹ್ಯಾವ್ ಆಲ್ ದ ಫನ್ ಅಂತ ಅಂದ್ಬಿಟ್ಟು ವೆಜಿಟೇರಿಯನ್ ನೋಡ್ಕೊಂಡ್ರೆ ಮಶ್ರೂಮ್ ಬಿರಿಯಾನಿನ ಸೂಪರಾಗಿ ಮಾಡಿದ್ದಾರೆ. ಜೀರಾ ಸಾಂಬಾರ್ ರೈಸ್ ಯೂಸ್ ಮಾಡಿದ್ದಾರೆ. ಕರೆಕ್ಟ್ ಲೆವೆಲ್ ಆಫ್ ಸ್ಪೈಸಿನೆಸ್ಸು ಮತ್ತು ಮಶ್ರೂಮು ಅವಾಗ ಸಿಗ್ತಾ ಇರುತ್ತೆ. ಸೊ ಅದೊಂದು ತುತ್ತು ಇದೊಂದು ತುತ್ತು ಅಂತ ತಿಂತಾನೆ ಇರ್ಬೋದು. ಸೂಪರಾಗಿರುತ್ತೆ. ನೆಕ್ಸ್ಟು ಪಕ್ಕದಲ್ಲೇ ಚಿಕನ್ ಬಿರಿಯಾನಿ ಇದೆ. ಸೊ ಚಿಕನ್ ಬಿರಿಯಾನಿ ಲವರ್ಸ್ಗೆ ಸೊ ಬಿಸಿ ಬಿಸಿಯಾದಂಥ ಚಿಕನ್ ಬಿರಿಯಾನಿ ಪೀಸು ನೋಡೋಕೋರೆ ಸಾಫ್ಟಾಗಿ ಬ್ರೇಕ್ ಆಗುತ್ತೆ ಗೈಸ್, ತುಂಬಾ ಸಾಫ್ಟಾಗಿ ಬ್ರೇಕ್ ಆಗುತ್ತೆ. ಹಂಗೆ ಬಿರಿಯಾನಿ ಜೊತೆಗೆ ಪೀಸ್ನು ಇಟ್ಕೊಂಡು ಒಂದು ಬೈಟ್ ಹೋಗ್ಬಿಡ್ತೀನಿ. ಆ್ಯಕ್ಚುಲಿ ಜೀರಾ ಸಾಂಬಾರ್ ರೈಸ್ ಒಂದು ಒಳ್ಳೆ ಫ್ಲೇವರ್ ಕೊಡ್ತಾಯಿದೆ. ಮತ್ತು ಒಂದು ನಾಟಿ ಸ್ಟೈಲ್ ಮಸಾಲ ಹಾಕಿರೋದಕ್ಕೆ ಕಂಪ್ಲೀಟ್ ಫ್ಲೇವರು ಎಕ್ಸ್ಟ್ರಾಡಿನರಿ ಆಗಿದೆ. ಮೊಸರು ಬಜ್ಜಿ ಎಲ್ಲ ಕೊಟ್ಟಿರ್ತಾರೆ, ಬಟ್ ನನಗೆ ಈ ಫ್ಲೇವರೇ ತುಂಬ ಇಷ್ಟ ಆಗಿರೋದಕ್ಕೋಸ್ಕರ ಮೊಸರು ಬಜ್ಜಿ ಏನು ತೊಗೊಳ್ಳೋಣ, ಅಷ್ಟು ಸೂಪರಾಗಿರುತ್ತೆ. ಸೊ ಅಲ್ಲಿಂದ ಚಿಕನ್ ಕಬಾಬ್ ತೊಗೊತಾನೆ ಅವನೇ ಅವನು. ಸೊ ಪಕ್ಕದಲ್ಲಿ ಹಂಗೆ ಮಟನ್ ಬಿರಿಯಾನಿ ಇದೆ. ಸೊ ಮಟನ್ ಬಿರಿಯಾನಿ ಪೀಸಸ್ ನೀವು ನೋಡ್ತಿರ್ಬೇಕು, ಎಷ್ಟು ಸಾಫ್ಟಾಗಿ ಬ್ರೇಕ್ ಆಗುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಸಾಫ್ಟಾಗಿರುತ್ತೆ. ಒಂದು ಬೈಟ್ ಹೋಗೋಣ. ನಿಮಗೂ ಬೈಟ್ ಬೇಕಾ? ವಯಸ್ಸು ದಿನಕ್ಕೆ ಬೈಟ್ ಬೇಕು ಅನ್ಸುತ್ತೆ. ಅವನು ಕೊಟ್ಬಿಡ. ಓಹೋ, ಮಟನ್ ಸಾಕಾಗಿದೆಯೋ ಅದು. ಮಟನ್ ಬಿರಿಯಾನಿ ಅಂತೂ ನೆಕ್ಸ್ಟ್ ಲೆವೆಲ್. ಆ್ಯಕ್ಚುಲಿ ನಾವು ಬಾಯ್ಸಲ್ಲಿ ಅವಾಗೆ ಸ್ವಲ್ಪ ದಮ್ ತೆಗೆದ ತಕ್ಷಣ ಒಂದು ಪ್ಲೇಟ್ ಆಫ್ ರೈಸ್ ತೊಗೊಂಡ್ವಿ, ಸೂಪರಾಗಿತ್ತು. ಇವತ್ತಿಗೂ ಅಷ್ಟೇ, ಲೈಕ್ ನಾನು ಇಷ್ಟೊಂದು ಟ್ರೈ ಮಾಡಿದ್ದೀನಿ. ಮಟನ್ ಬಿರಿಯಾನಿ ಅಂತೂ ಟಾಪ್ ನಾಚ್ ಗೈಸ್, ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಮಟನ್ ಇಷ್ಟಪಡೋರಿಗೆ, ಮಟನ್ನೇ ಬೇಕು ಅಂತ ಇರೋರಿಗೆ ಸೀರಿಯಸ್ಲಿ ಡಿಸಪಾಯಿಂಟ್ ಆಗೋಲ್ಲ, ಅಷ್ಟು ಸೂಪರಾಗಿರುತ್ತೆ. ಮಟನ್ ಬಿರಿಯಾನಿ ಅಂತೂ ಹೈಲಿ ರೆಕಮೆಂಡೆಡು. ಸಾಫ್ಟ್ ಪೀಸು, ರೈಸು ಅಷ್ಟೇ ಪ್ರತಿಯೊಂದು ಒಂದೊಂದು ರೈಸಲ್ಲೂ ಫ್ಲೇವರ್ಸ್ ಇರುತ್ತೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಬೈ ಒನ್ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್ ಫ್ರೀ ಇದೆ ಸೆಪ್ಟೆಂಬರ್ 30th ತನಕ. ಬೈ ಒನ್ ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕಬಾಬ್ ಕೂಡ ಫ್ರೀ ಇದೆ ಸೆಪ್ಟೆಂಬರ್ 30th ತನಕ. ಸೊ ಈ ಆಫರ್ನ ಮಿಸ್ ಮಾಡದೆ ಟ್ರೈ ಮಾಡಿ. ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಕಲ್ಯಾಣ ನಗರ್ ಕಮ್ಮನಹಳ್ಳಿ ಹತ್ರ ಒಂದು ಒಳ್ಳೆ ನಾಟಿ ಸ್ಟೈಲ್ ರೆಸ್ಟೋರೆಂಟ್ ಹುಡುಕ್ತಿರ್ತೀರಲ್ಲ, ಒಂದು ಫೈನ್ ಡೈನ್ ಆರಾಮಾಗಿ ಫ್ರೆಂಡ್ಸು ಫ್ಯಾಮಿಲಿ ಅಂತ ಅಂದ್ಬಿಟ್ಟು ಸೂಪರಾಗಿ ಕೂತು ಎಂಜಾಯ್ ಮಾಡಿ ಒಂದು ಒಳ್ಳೆ ಫುಡ್ಡು, ನಾಟಿ ಸ್ಟೈಲ್ ಇದೆ, ಹೈಜೀನಾಗಿ ಪ್ರಿಪೇರ್ ಆಗಿರೋ ಒಂದು ಫುಡ್ಡು ಕೇಳ್ತಿರ್ತಾರಲ್ಲ, ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಆ ಬಗ್ಗೆ ನನ್ನ ಕೆಲವು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ನೆಕ್ಸ್ಟ್ ಬೈ ಫ್ರಮ್ ದಿನೇಶ್, ಡೂ ವಾಟ್ ಇಲ್ಲ, ಬಾಯ್. ಅಷ್ಟೇ ಮುಗೀತು.